ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅಮ್ಮ ಮಗನ ಬೇಲ್ ಭವಿಷ್ಯ. ಅಕ್ಕಪಕ್ಕದ ಕೊಠಡಿಯಲ್ಲಿ ಅಮ್ಮ ಮಗನ ಭವಿಷ್ಯ. ಒಂದು ಕೊಠಡಿಯಲ್ಲಿ ಅಮ್ಮನ ಭವಿಷ್ಯ ಗೊತ್ತಾಗುತ್ತೆ, ಇನ್ನೊಂದು ಕಡೆಗೆ ಮಗನ ಭವಿಷ್ಯ. 82ನೆಯ ಕೋರ್ಟ್ ಹಾಲ್ನಲ್ಲಿ ಭವಾನಿ ಬೇಲ್ ಅವರ ಭವಿಷ್ಯ ಕೂಡ ಇವತ್ತಿದೆ. 42ನೆಯ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ 2:30ಕ್ಕೆ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣನ ಹಾಜರುಪಡಿಸ್ತಾರೆ. 2:45ಕ್ಕೆ ಭವಾನಿ ಅವರ ಬೇಲ್ ಭವಿಷ್ಯವು ಕೂಡ ಗೊತ್ತಾಗುತ್ತೆ. ಸೊ ಈಗಾಗಲೇ ಅವರಿಗೆ 2 ವಿಚಾರಣೆಗೆ ಬರೋಕೆ ನೋಟಿಸನ್ನು ಕೂಡ ಕೊಟ್ಟಿದ್ರು, ಅವರು ಬಂದಿರಲಿಲ್ಲ. ಹಾಗಾಗಿ ಈಗ ನಿರೀಕ್ಷಣಾ ಜಾಮೀನನ್ನ ಅರ್ಜಿಯನ್ನ ಸಲ್ಲಿಸಿದ್ದು ಭವಾನಿ ಅವರು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಅಮ್ಮ ಮತ್ತು ಮಗ ಅಕ್ಕಪಕ್ಕದಲ್ಲಿರುವಂಥ ಕೊಠಡಿಗಳಲ್ಲಿ ಬೇಲ್ ಭವಿಷ್ಯ ಕೂಡ ನಿರ್ಧಾರ ಆಗತ್ತೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಇವತ್ತಿನ ಈ ಬೆಳವಣಿಗೆ ಬಗ್ಗೆ ಮುರಳಿ? ಅರುಣ್, ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಕೋರ್ಟ್ ನ ಮುಂದೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು. ಈಗ ಬೌರಿಂಗ್ ನಿಂದ ಮೆಡಿಕಲ್ ಚೆಕಪ್ ಅನ್ನ ಮುಗಿಸ್ಕೊಂಡು ಡೈರೆಕ್ಟ್ ಕೋರ್ಟ್ ಗೆ ಹಾಜರುಪಡಿಸ್ತಾರೆ. ಕೋರ್ಟ್ ಗೆ ಬರುವಂತ ಸಾಧ್ಯತೆಗಳು ಕೂಡ ಇದಾವೆ. ಕೋರ್ಟ್ ಗೆ ಹಾಜರುಪಡಿಸಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳೋ ಪ್ರಕ್ರಿಯೆನ SIT ಅಧಿಕಾರಿಗಳು ಮಾಡುವಂತದ್ದು. ಯಾಕಂದ್ರೆ ಅವರನ್ನ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಹೇಳಿ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಅರುಣ್ ಅವರು ಕೂಡ ಹಾಜರಿದ್ದಾರೆ. ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಹೇಳಿ ಮನವಿ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಆಗಮಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳ ಜೊತೆಯಲ್ಲಿ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಏನಂದ್ರೆ ಭವಾನಿ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯು ಕೂಡ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರುವಂತ ಸಾಧ್ಯತೆಗಳು ಕೂಡ ಇದೆ. 2:45ರ ಆಸುಪಾಸಿನಲ್ಲಿ ಒಂದೇ ಬಿಲ್ಡಿಂಗ್, ಒಂದೇ ಫ್ಲೋರ್ ಮತ್ತು ಅಕ್ಕಪಕ್ಕದ ಕೊಠಡಿಯಲ್ಲಿ ಅಮ್ಮ ಮಗನ ಭವಿಷ್ಯ ಇವತ್ತು ನಿರ್ಧಾರ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಅರುಣ್, ಕೋರ್ಟ್ ಅಲ್ಲಿ ಇರ್ತಾರೆ. ಕೋರ್ಟ್ ನಲ್ಲಿ ಒಂದಿಷ್ಟು ಇವತ್ತು ವಾದ ಪ್ರತಿವಾದಗಳಿದೆ, ಅವುಗಳನ್ನೆಲ್ಲ ಆಲಿಸೋಕ್ಕೋಸ್ಕರನೇ ಹೋಗಿರ್ತಾರೆ. ಏನಾಗುತ್ತೆ ಅನ್ನುವಂಥ ಅಪ್ಡೇಟ್ಸನ್ನು ಅವರಿಂದ ಪಡ್ಕೊಳ್ತೀವಿ ನಾವು. 42ನೇ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಹಾಜರಾಗ್ತಾರೆ. 2:30ಕ್ಕೆ ಒಬ್ಬರದ್ದು ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದ್ರೆ, ಇನ್ನೊಂದು ಕಡೆಗೆ 2:45ಕ್ಕೆ ಭವಾನಿ ರೇವಣ್ಣ ಅವರು ಸಲ್ಲಿಸಿರುವಂಥ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ನಡೆಯುತ್ತೆ.